ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌ ಘಾಕರಾನಹಂ ವಾದಿರಾಜಗುರೂನ್ ಮಂದೇ ಹಯಗ್ರೀವದಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ನಮ್ಮ ಈ ಭಾರತ ದೇಶ ಅತ್ಯಂತ ಪವಿತ್ರವಾದಂತಹ ಪುಣ್ಯಭೂಮಿ ಅಂತ ಹೇಳ್ಬೋದು. ಜಗತ್ತಿನಲ್ಲಿರುವಂತಹ ಎಲ್ಲ ದೇಶಗಳಿಗಿಂತಲೂ ಕೂಡ ಈ ನಮ್ಮ ಭಾರತ ದೇಶವೇ ಯಾಕೆ ಅಷ್ಟು ಪುಣ್ಯಭೂಮಿ ಅಂತ ಅನಿಸಿಕೊಳ್ತದೆ ಅಂತ ಕೇಳಿದರೆ, ಭಗವಂತನ ಅನೇಕ ರೂಪಗಳು ಅವತಾರ ಆಗಿದ್ದು ಈ ಪುಣ್ಯಭೂಮಿಯಲ್ಲಿ. ಅನೇಕ ನದಿಗಳು, ಪುಣ್ಯ ನದಿಗಳು ಹರಿಯುವಂಥದ್ದು ಕೂಡ ಈ ಭರತ ಭೂಮಿಯ ಪುಣ್ಯ ನೆಲದಲ್ಲಿ. ಅಷ್ಟು ಮಾತ್ರವಲ್ಲ, ಲಕ್ಷ ಲಕ್ಷ ಸಂಖ್ಯೆಯಷ್ಟು ಋಷಿಮುನಿಗಳು ಕೂಡ ತಮ್ಮ ಸಾಧನೆಯನ್ನು ಮಾಡ್ತಾ ಇರುವಂಥದ್ದು ಕೂಡ ಈ ಪುಣ್ಯಭೂಮಿ ಬಿಟ್ಟರೆ ಜಗತ್ತಿನ ಬೇರೆ ಯಾವ ದೇಶದಲ್ಲಿಯೂ ಕೂಡ ಇಂತಹ ಮಹತ್ವ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹಿಮಾಲಯದಿಂದ ಆರಂಭಿಸಿ ಕನ್ಯಾಕುಮಾರಿಯವರೆಗಿನ ಈ ಅಖಂಡ ಭಾರತ ದೇಶ ಇದು ಅತ್ಯಂತ ಪುಣ್ಯಧರ್ಮವಾದಂತಹ ಭೂಮಿ ಅಂತ ಹೇಳ್ಬೋದು. ಈ ಭೂಮಿ ಇಷ್ಟು ಸಮೃದ್ಧವಾಗಿ ಇರಲಿಕ್ಕೆ ಕಾರಣ ಏನು? ಈ ನಮ್ಮ ದೇಶದ ಮೇಲೆ ಅನೇಕರು ಆಕ್ರಮಣವನ್ನು ಮಾಡಿದ್ದಾರೆ. ಸಾವಿರಾರು ವರ್ಷಗಳ ಹಿಂದೆ ಮುಸಲರಿಂದ ಆರಂಭಿಸಿ ಇತ್ತೀಚೆಗಿನವರೆಗಿನ ಬ್ರಿಟಿಷರ ತನಕ ಈ ದೇಶದ ಮೇಲೆ ಆಕ್ರಮಣ ಮಾಡಿದ್ದು ಅಷ್ಟಿಷ್ಟಲ್ಲ. ಎಷ್ಟು ಆಕ್ರಮಣ ಆದರೂ ಕೂಡ ದೇಶ ಅದು ಮತ್ತೆ ಸಿಟ್ಟಿದು ಎದ್ದು ನಿಲ್ತಾ ಉಂಟು. ಎಷ್ಟೋ ದೇಶಗಳ ಮೇಲೆ ಆಕ್ರಮಣ ಆದಾಗ ಆ ದೇಶಗಳು ನಿರ್ನಾಮ ಆದಂತಹ ಉದಾಹರಣೆಗಳು ನಮ್ಮಲ್ಲೂ ಉಂಟು. ಇಷ್ಟಿದ್ರೂ ಕೂಡ ಈ ನಮ್ಮ ಭಾರತ ದೇಶ ಯಾವುದೇ ಆಕ್ರಮಣಗಳ ಸಂಚಿಗೆ ಒಳಗಾಗದೇನೆ ಮತ್ತೆ ಸಿಡಿದು ನಿಲ್ತಾ ಉಂಟು ಅಂತಂದರೆ ಈ ದೇಶದ ಧರ್ಮ ಅದನ್ನು ಕಾಯ್ತಾ ಉಂಟು ಅಂತ ಅರ್ಥ. ಈ ದೇಶ ಹಾಗೂ ಧರ್ಮ ಅದು ಒಂದು ನಾಣ್ಯಕ್ಕೆ ಎರಡು ಮುಖ ಇದ್ದ ಹಾಗೆ. ದೇಶವನ್ನು ಬಿಟ್ಟು ಧರ್ಮ ಇರಬಾರ್ದು, ಧರ್ಮವನ್ನು ಬಿಟ್ಟು ದೇಶ ಇರಬಾರ್ದು. ಹೀಗಿದ್ದಾಗ ಮಾತ್ರ ಒಂದು ದೇಶ, ಒಂದು ರಾಷ್ಟ್ರ ಅದು ಸಮೃದ್ಧವಾಗಿ ಬೆಳೀಲಿಕ್ಕೆ ಸಾಧ್ಯ ಉಂಟು. ಎಂಥದ್ದೇ ಸಂಚಿಗೆ ಅದು ಒಳಗಾಗಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಧರ್ಮ ಈ ನಮ್ಮ ಭರತ ಭೂಮಿಯಲ್ಲಿ ಇರುವುದರಿಂದಲೇ ನಮ್ಮ ದೇಶ ಮತ್ತೆ ಮತ್ತೆ ಸೆಟೆದು ನಿಲ್ತಾ ಉಂಟು. ಧರ್ಮ 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 ಅಂತ ಕೇಳಿದಾಗ ಸ್ವಲ್ಪ ಗೊಂದಲ ಆಗುವ ಸಾಧ್ಯತೆಗಳುಂಟು ನಮ್ಮಲ್ಲಿ. ಧರ್ಮ ಅಂತ ಹೇಳಿದರೆ ಯಾವುದೋ ಒಂದು ಕಮ್ಯುನಿಟಿ ಅಂತ ಅರ್ಥ ಅಲ್ಲ, ಯಾವುದೋ ಒಂದು ಮತ ಅಂತ ಅರ್ಥ ಅಲ್ಲ, ಯಾವುದೋ ಒಂದು ಜಾತಿಗೆ ಸೇರಿದ್ದು ಅಂತ ಅರ್ಥ ಅಲ್ಲ. ನಮ್ಮಲ್ಲಿ ತುಂಬ ಗೊಂದಲವನ್ನು ಎಬ್ಬಿಸುವವರಿದ್ದಾರೆ. ಈ ಧರ್ಮ 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 ಶಬ್ದವನ್ನು ಹೇಳಿ. ಧರ್ಮ ಶಬ್ದಕ್ಕೆ ಬಹಳ ವಿಶಾಲವಾದ ಅರ್ಥವನ್ನು ನಮ್ಮ ಹಿರಿಯರು, ನಮ್ಮ ಜ್ಞಾನಿಗಳು ಕಲ್ಪಿಸಿಕೊಟ್ಟಿದ್ದಾರೆ. ಧಾರಣಾತ್ ಧರ್ಮ ಇತ್ಯಾಹು ಧರ್ಮೋ ಧಾರಯತಿ ಪ್ರಜಾಃ ಯಸ್ಯಾ ಧಾರಣ ಸಂಯುಕ್ತಃ ಸಧರ್ಮ ಇತಿ ನಿಶ್ಚಯಃ. ಯಾವುದು ಎಲ್ಲವನ್ನೂ ಎಲ್ಲರನ್ನೂ ಸೇರಿಸ್ತದೋ ಅದು ಧರ್ಮ ಅಂತ ಅನಿಸಿಕೊಳ್ತದೆ. ಅಂತಹ ಈ ಒಂದು ಧರ್ಮ ಇದ್ದಲ್ಲಿ ಅಲ್ಲಿ ಬೇರೆ ಯಾವುದಕ್ಕೂ ಕೂಡ ಅವಕಾಶವೇ ಇರುವುದಿಲ್ಲ. ಎಲ್ಲರನ್ನೂ ಕೂಡ ಎತ್ತಿ ಹಿಡಿಯುವುದೇ. ಅಧಃ ಪತನ್ ಪುರುಷನ್ ಧ್ರಾಯತಿ ಇತಿ ಧರ್ಮ ಅಂತ. ಕೆಳಗೆ ಒಬ್ಬ ಬೀಳ್ತಾ ಇರುವಂತಹ ವ್ಯಕ್ತಿಯನ್ನು, ಅವನು ನೈತಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಎಂತಹದ್ದೇ ದೃಷ್ಟಿಯಿಂದಲೂ ಕೂಡ ಒಬ್ಬ ವ್ಯಕ್ತಿ ಕೆಳಗೆ ಬೀಳ್ತಾ ಇದ್ದಾನಂತಂದರೆ ಅಂತಹ ವ್ಯಕ್ತಿಯನ್ನು ಎತ್ತಿ ಹಿಡಿಯುವುದೇ ಧರ್ಮ. ಇಂತಹ ಧರ್ಮ ಈ ಭೂಮಿಯಲ್ಲಿ ಅದು ಸಮ್ಮಿಳಿತವಾಗಿರುವುದರಿಂದಲೇ ಎಷ್ಟೆಲ್ಲ ಆಕ್ರಮಣ ಆದರೂ ಕೂಡ ನಮ್ಮ ದೇಶ ಆ ಸಂಸ್ಕಾರದಿಂದ, ಆ ಸತ್ವದಿಂದ ಮತ್ತೆ ಮತ್ತೆ ಎದ್ದು ನಿಲ್ತಾ ಉಂಟು. ಹಾಗಾಗಿಯೇ ಈ ಪುಣ್ಯಭೂಮಿಗೆ ಅಷ್ಟು ಶಕ್ತಿ. ಎಲ್ಲ ದೈವದೇವರುಗಳ ಈ ಅವತಾರ ಈ ಪುಣ್ಯಭೂಮಿಯಲ್ಲಿ ಆಗಿರುವುದರಿಂದಲೇ ಇವತ್ತಿಗೂ ಕೂಡ ಈ ಮಣ್ಣಿಗೆ ಅದು ಜಗತ್ತೇ ನೋಡುವಂತಹ ಒಂದು ಸಾಮರ್ಥ್ಯ ಈ ನಮ್ಮ ಮಣ್ಣಿನಲ್ಲಿದೆ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಏನೇ ನಡೆದರೂ ಕೂಡ ಜಗತ್ತು ನಿಂತು ನೋಡ್ತಾ ಇರ್ತದೆ ಭಾರತದಲ್ಲಿ ಏನಾಗ್ತಾ ಉಂಟು ಅಂತ. ಕಾರಣ ಅಷ್ಟು ಆಕರ್ಷಣೆ ನಮ್ಮ ಭಾರತದ ಮೇಲೆ ಇದೆ. ಇಂತಹ ಈ ಒಂದು ದೇಶದಲ್ಲಿ ಅನೇಕ ಮಂದಿ ರಾಜರು ಬಂದು ಹೋಗಿದ್ದಾರೆ. ಒಬ್ಬ ರಾಜನಿಗೆ ಇರಬೇಕಾದಂತಹ ಒಂದು ಲಕ್ಷಣ ಏನು? ಈ ಒಂದು ದೇಶಕ್ಕೆ, ಒಂದು ರಾಜ್ಯಕ್ಕೆ ಒಳ್ಳೆಯ ರಾಜನಾಗಬೇಕು ಅಂತಂದರೆ ಅವನಲ್ಲಿ ದೇಶಭಕ್ತಿ ಇಲ್ಲದ್ರೆ ಸಾಲದು. ಸಾಮಾನ್ಯವಾಗಿ ಎಲ್ಲರೂ ಭಾವಿಸಿರಬಹುದು ದೇಶಭಕ್ತಿ ಇರಬೇಕು, ದೇಶಭಕ್ತಿ ಇದ್ದವರು ರಾಜನಾಗಬೇಕು ಅಂತ. ಹಾಗಲ್ಲ.
ಕೇವಲ ಒಬ್ಬ ರಾಜನಿಗೆ ಒಂದು ದೇಶಭಕ್ತಿ ಇದ್ದರೆ ಸಾಲದು, ಜೊತೆಯಲ್ಲಿ ಈಶಭಕ್ತಿಯೂ ಸೇರಿಕೊಂಡಾಗ ಮಾತ್ರ ಅವನೊಬ್ಬ ಉತ್ತಮ ರಾಜ ಅಂತ ಅನಿಸಿಕೊಳ್ತಾನೆ. ಇದಕ್ಕೆ ಒಂದು ದೃಷ್ಟಾಂತ ಧರ್ಮರಾಜ. ಧರ್ಮರಾಜನ ಆ ಆಳ್ವಿಕೆ, ರಾಜ್ಯಾಡಳಿತ ಹೇಗಿತ್ತು ಅಂತ ಹೇಳುವುದಕ್ಕೆ ಭಾಗವತ ಉಲ್ಲೇಖಿಸ್ತದೆ. ಆ ಧರ್ಮರಾಜನ ಕಾಲದಲ್ಲಿ ಆ ಕಾಲಕ್ಕೆ ಒಳ್ಳೆಯ ಮಳೆಯಾಗ್ತಾ ಇತ್ತಂತೆ, ಕಾಲಕ್ಕೆ ಒಳ್ಳೆಯ ಬೆಳೆ ಭೂಮಿ ಕೊಡ್ತಾ ಇತ್ತಂತೆ, ಕೊಟ್ಟಿಗೆಯಲ್ಲಿ ಹಸುಗಳು ಬೇಕಾದಷ್ಟು ಹಾಲನ್ನು ಸುರಿಸ್ತಾ ಇದ್ದವಂತೆ, ಎಲ್ಲವೂ ಕೂಡ ಯಥೇಚ್ಛವಾಗಿ ಸಿಗುತ್ತಾ ಇತ್ತು ಅಂತ ಭಾಗವತ ಉಲ್ಲೇಖ ಮಾಡ್ತದೆ. ಧರ್ಮರಾಜನ ಕಾಲದಲ್ಲಿ ಇಷ್ಟು ಯಥೇಚ್ಛವಾಗಿ ಇಷ್ಟು ಸುಖ ಸಿಗಬೇಕು ಅಂತ ಕಾರಣ ಏನು ಅಂತ ಕೇಳಿದರೆ, ಒಂದು ಧರ್ಮರಾಜನ ಪ್ರಾಮಾಣಿಕವಾದಂತಹ ಒಂದು ರಾಜಾಡಳಿತ, ಜೊತೆಯಲ್ಲಿ ಅವನಿಗಿದ್ದಂಥ ಈಶಭಕ್ತಿ, ಆ ಕೃಷ್ಣನ ಮೇಲೆ ಅವನಿಗಿದ್ದಂತಹ ಭಕ್ತಿ ಹಾಗೂ ಈ ಭೂಮಿಯ ಮೇಲೆ ಇದ್ದಂತಹ ಶ್ರದ್ಧೆ ಅವನ ಆ ರಾಜ್ಯ ಅಷ್ಟು ಸುಭೀಕ್ಷವಾಗಿ ಇರಲಿಕ್ಕೆ ಕಾರಣ ಆಯಿತು ಅಂತೇಳಿ ಭಾಗವತ ಉಲ್ಲೇಖ ಮಾಡ್ತದೆ. ಅಂತಹದ್ದೇ ಒಬ್ಬ ರಾಜ ನಮಗೆ ಈಗ ಮತ್ತೆ ಸಿಕ್ಕಿದ್ದಾನೆ. ಈ ದೇಶಭಕ್ತಿ ಜೊತೆಯಲ್ಲಿ ಈಶಭಕ್ತಿಯನ್ನು ಕೂಡ ಮೈಗೂಡಿಸಿಕೊಂಡು ಈ ನಮ್ಮ ದೇಶವನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇರುವಂತಹ ಒಬ್ಬ ರಾಜ ಅನೇಕ ವರ್ಷಗಳ ಅವನ ಬಳಿಕ ಸಿಕ್ಕಿದ್ದಾನೆ. ಸಿಕ್ಕಿದಂತಹ ರಾಜನನ್ನು ಉಳಿಸಿಕೊಳ್ಳುವಂತಹ ಹೊಣೆಗಾರಿಕೆಯೂ ಕೂಡ ಎಲ್ಲ ಪ್ರಜೆಗಳದ್ದಾಗಿದೆ. ಅಂತಹ ಆ ಉಳಿಸಿಕೊಳ್ಳುವ ಒಂದು ಕೆಲಸವನ್ನು ಮಾಡಲಿಕ್ಕೋಸ್ಕರ ಇವತ್ತು ಇಲ್ಲಿ ಮಂತ್ರಗಳ ಮೂಲಕ ಭಗವಂತನ ಆರಾಧನೆಯನ್ನು ಮಾಡಿ ಆ ರಾಜನಿಗೆ ಮತ್ತೆ ಶಕ್ತಿಯನ್ನು, ಚೈತನ್ಯವನ್ನು ಕೊಡುವಂತಹ ಕೆಲಸವನ್ನು ಇವತ್ತು ಈ ಪುಣ್ಯ ನೆಲದಲ್ಲಿ ಹಾದಿಗಲ್ಲಿನ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಿಯಲ್ಲಿ ಇವತ್ತು ನಡೆಸಿದ್ದಾರೆ. ಮಹಾಭಾರತದಲ್ಲಿ ಬರುವಂಥ ಒಂದು ಕಥೆ. ದುರ್ಯೋಧನನ ಒಬ್ಬ ಶಿಷ್ಯ ಇದ್ದ, ಚಾರ್ವಾಕ ರಾಕ್ಷಸ ಅಂತ ಅವನ ಹೆಸರು. ಆ ರಾಕ್ಷಸ ಬ್ರಾಹ್ಮಣನ ರೂಪದಲ್ಲಿ ಅವನು ಬ್ರಾಹ್ಮಣನ ವೇಷವನ್ನು ಹಾಕಿಕೊಂಡು ಒಂದಷ್ಟು ಎಲ್ಲರಿಗೂ ಮೋಹವನ್ನುಗೊಳಿಸ್ತಾ ಇದ್ದ. ಆ ಚಾರ್ವಾಕ ರಾಕ್ಷಸ ಏನು ಮಾಡಿದ ಅಂತ ಕೇಳಿದರೆ, ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದ. ತಪಸ್ಸು ಮಾಡಿ ಆ ಬ್ರಹ್ಮದೇವರ ಮೂಲಕ ಒಂದು ವರವನ್ನು ಪಡೆದುಕೊಂಡ. ಯಾರಿಂದಲೂ ಕೂಡ ಸಾವು ಬರಬಾರದು ಹಾಗೂ ನನ್ನಿಂದ ಜಗತ್ತಿಗೆ ಕ್ಷೋಭೆ ಉಂಟಾಗಬೇಕು ಅಂತ ಒಂದು ವರವನ್ನು ಪಡೆದುಕೊಂಡ. ಬ್ರಹ್ಮದೇವರು ಅಸ್ತು ಅಂತ ವರವನ್ನು ಕೊಟ್ಟರು. ಆ ವರವನ್ನು ಕೊಡುವುದರ ಮೂಲಕ ಅವನ ಒಂದು ನಾಶಕ್ಕೂ ಕೂಡ ಒಂದು ಕಾರಣ ಆದರು ಬ್ರಹ್ಮದೇವರು. ಈ ವರವನ್ನು ಕೊಡಬೇಕಾದ್ರೆ ಏನು ಹೇಳಿದರು ಕೇಳಿದರೆ, ಸರಿ ಆಗಲಿ, ಸಾವು ಬಾರದೇ ಇರಲಿ, ಆದರೆ ಎಲ್ಲಿ ಯಜ್ಞಯಾಗಾದಿಗಳನ್ನು ಮಾಡುವಂತಹ ಬ್ರಾಹ್ಮಣರಿರುತ್ತಾರೋ ಅಲ್ಲಿಗೆ ಹೋಗಿ ನೀನೇನಾದರೂ ಅವರಿಗೆ ತೊಂದರೆಯನ್ನು ಕೊಟ್ಟರೆ, ಅವರು ನಿನಗೇನಾದರೂ ಶಾಪವನ್ನು ಕೊಟ್ಟರೆ ನೀನು ಅವನತಿಯನ್ನು ಹೊಂದುತ್ತಿ, ನಾಶವನ್ನು ಹೊಂದುತ್ತಿ ಅಂತ ಒಂದು ಮಾತನ್ನು ಬ್ರಹ್ಮದೇವರು ಹೇಳಿಬಿಟ್ರು. ಇದರ ಅರ್ಥ ಏನು ಅಂತ ಹೇಳಿದರೆ, ಎಲ್ಲಿ ಈಶಾರಾಧನೆ ಆಗ್ತಾ ಉಂಟೋ ಅಂಥವರಿಗೆ ತೊಂದರೆ ಕೊಡಬೇಡ ಹೇಳುವಂತಹ ಸೂಚನೆಯನ್ನು ಕೂಡ ಬ್ರಹ್ಮದೇವರು ಅವತ್ತಿಗೆ ಕೊಟ್ಟರು. ಇಂತಹ ಒಬ್ಬ ಚಾರ್ವಾಕ ರಾಕ್ಷಸ ಏನು ಮಾಡಿದ, ದುರ್ಯೋಧನನ ಶಿಷ್ಯ ಧರ್ಮರಾಜನ ಆಸ್ಥಾನಕ್ಕೆ ಬಂದ. ಬರುವಾಗ ಒಬ್ಬರೇ ಬರಲಿಲ್ಲ, 1000 ಮಂದಿ ಗುಂಪನ್ನು ಕಟ್ಟಿಕೊಂಡು ಬಂದ. ಅಲ್ಲಿಯವರೆಗೆ ಪ್ರಾಮಾಣಿಕವಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದಂತಹ ಧರ್ಮರಾಜನಿಗೆ ನಿಂದನೆ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಈ ಚಾರ್ವಾಕ ರಾಜ ಬಂದು ಧರ್ಮರಾಜನನ್ನು ನಾನಾ ಬಗೆಯಿಂದ ನಿಂದನೆ ಮಾಡ್ತಾ ಇದ್ದಾನೆ. ಒಬ್ಬ ಬ್ರಾಹ್ಮಣನ ವೇಷವನ್ನು ಧರಿಸಿಕೊಂಡು ಧರ್ಮರಾಜನ ಮುಂದೆ 1000 ಮಂದಿ ಜನಗಳನ್ನು ಕಟ್ಟಿಕೊಂಡು ಬಂದು ನಿಂದನೆ ಮಾಡ್ತಾ ಇದ್ದ. ನೀನು ಹಾಗೆ ಮಾಡಿದ್ದಿ, ಹೀಗೆ ಮಾಡಿದ್ದಿ, ನೀನು ಹಾಗೆ ಮಾಡಿದ್ದು ತಪ್ಪು, ಹೀಗೆ ಮಾಡಿದ್ದು ತಪ್ಪು ಅಂತ. ನೋಡಿ, ಈ ರೀತಿಯಾಗಿ ಈ ವೇಷವನ್ನು ಹಾಕಿಕೊಂಡು, ಅಂದು ಆ ಧರ್ಮರಾಜನ ಕಾಲದಲ್ಲಿ ಒಬ್ಬ ಬ್ರಾಹ್ಮಣನ ವೇಷವನ್ನು ಹಾಕಿಕೊಂಡು ಧರ್ಮರಾಜನನ್ನು ನಿಂದನೆ ಮಾಡಿದ ವ್ಯಕ್ತಿ ಇದ್ದ. ಇವತ್ತಿಗೂ ಕೂಡ ನಮ್ಮಲ್ಲಿ ದೇಶಭಕ್ತಿಯ ವೇಷವನ್ನು ಹಾಕಿಕೊಂಡು ದೇಶಭಕ್ತರ ಸೋಗಿನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಹೇಳುವಂತಹ ವ್ಯಕ್ತಿಗಳು ಇವತ್ತು ನಮ್ಮ ಮಧ್ಯೆ ಇದ್ದಾರೆ. ಹಾಗಾಗಿ ಇಂತಹ ವ್ಯಕ್ತಿಗಳನ್ನೆಲ್ಲ ಸೆಟೆದು ನಿಲ್ಲಬೇಕು. ಹೇಗೆ ಸಾಧ್ಯ? ಧರ್ಮರಾಜನಿಗೆ ಬಹಳ ಚಿಂತೆ ಆಯಿತು. ಇಷ್ಟೆಲ್ಲ ನಾನು ಪ್ರಾಮಾಣಿಕವಾಗಿ ರಾಜ್ಯಭಾರ ಮಾಡ್ತಾ ಇದ್ದೇನೆ, ಈ ಬ್ರಾಹ್ಮಣ ಬಂದು ಹೀಗೆಲ್ಲ ಹೇಳ್ತಾ ಇದ್ದಾನಲ್ಲೋ, ಏನಿದು ಅಂತ ಚಿಂತೆ ಆಯಿತು, ದುಃಖಪಟ್ಟ. ಅಷ್ಟು ಹೊತ್ತಿಗೆ ಅಲ್ಲಿದ್ದಂಥ ಮಂತ್ರಜ್ಞರಾದಂಥ ಬ್ರಾಹ್ಮಣರು ಬಂದು ಧರ್ಮರಾಜ ನೀನೇನು ತಪ್ಪನ್ನೇ ಮಾಡಲಿಲ್ಲ, ಚಿಂತಿಸಬೇಡ ಅಂತ ಎಷ್ಟು ಸಮಾಧಾನವನ್ನು ಹೇಳಿದರೂ ಕೂಡ ಧರ್ಮರಾಜನಿಗೆ ಸಮಾಧಾನ ಆಗಲಿಲ್ಲ. ನನ್ನಿಂದೇನೋ ಅಪರಾಧ ಆಗಿದೆ ಅನ್ನುವಂತಹ ಆ ಒಂದು ಪಶ್ಚಾತ್ತಾಪ ಭಾವ ಬರಲಿಕ್ಕೆ ಶುರುವಾಯಿತು. ಸರಿ, ಅಷ್ಟೊತ್ತಿಗೆ ಸಾಕ್ಷಾತ್ ಕೃಷ್ಣನೇ ಬಂದು ಧರ್ಮರಾಜನಿಗೆ
ಸಮಾಧಾನವನ್ನು ಮಾಡಿದ. ಬಂದಂತಹ ವ್ಯಕ್ತಿ ಅವನು ಬ್ರಾಹ್ಮಣ ಅಲ್ಲ, ಅವನು ಬ್ರಾಹ್ಮಣ ರೂಪದಲ್ಲಿ ಬಂದ ಒಬ್ಬ ರಾಕ್ಷಸ ಅಂತೇಳಿ ಮನವರಿಕೆಯನ್ನು ಮಾಡಿಕೊಟ್ಟು ಆ ರಾಕ್ಷಸನ ಸಂಹಾರವನ್ನು ಹೇಗೆ ಮಾಡಿಸಿದಂತ ಹೇಳಿದರೆ, ಇದೇ ಮಂತ್ರಜ್ಞರಾದಂಥ ಬ್ರಾಹ್ಮಣರು ಸಮಾಜವನ್ನು ಕೆಡಿಸಲಿಕ್ಕೆ ಬಂದಂತಹ ಇವನು ರಾಕ್ಷಸ ಅಂತೇಳಿ ತಿಳಿದು ಅವರ ಮಂತ್ರಶಕ್ತಿಯಿಂದಲೇ ಆ ಚಾರ್ವಾಕ ಎಂಬ ಆ ರಾಕ್ಷಸನನ್ನು ಸಂಹಾರ ಮಾಡಿಸಿದರು ಅಂಥೇಳಿ ನಾವು ಮಹಾಭಾರತ ಈ ಒಂದು ಕಥೆಯನ್ನು ಕೇಳ್ತೇವೆ. ಹಾಗಾಗಿ ಒಂದು ರಾಜ್ಯಕ್ಕೆ ಈ ಒಂದು ತಂತ್ರಶಕ್ತಿ, ತಂತ್ರಗಾರಿಕೆ ಎಷ್ಟು ಮುಖ್ಯವೋ ಅಷ್ಟೇ ಒಂದು ಮಂತ್ರಗಾರಿಕೆಯೂ ಕೂಡ ಬೇಕು. ಈ ಮಂತ್ರಗಾರಿಕೆಯನ್ನು ಕೂಡಿಸಿಕೊಂಡು ದೇಶಭಕ್ತಿಯ ಜೊತೆಯಲ್ಲಿ ಈಶಭಕ್ತಿಯನ್ನು ಕೂಡ ಸೇರಿಸಿಕೊಂಡು ಮುನ್ನಡೆದಾಗ ಮಾತ್ರ ಒಂದು ಸಮೃದ್ಧವಾದ ರಾಷ್ಟ್ರ, ಒಂದು ಶಕ್ತಿಯುತವಾದಂತಹ ರಾಷ್ಟ್ರ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ರಾಜನಾದವನಲ್ಲಿ ಈ ಪ್ರಜ್ಞೆ ಇರಬೇಕು, ಈ ಸಂಸ್ಕಾರ ಇರಬೇಕು. ದೇಶಭಕ್ತಿ ಜೊತೆಯಲ್ಲಿ ಈಶಭಕ್ತಿಯನ್ನು ಕೂಡ ಮೇಳೈಸಿಕೊಂಡಂತಹ ರಾಜನಿದ್ದಾಗ ಅದು ಸಮಾಜವನ್ನು ಒಂದು ಉತ್ತಮವಾದ ಒಂದು ಸ್ಥಾನಕ್ಕೆ ಕೊಂಡೊಯ್ಯಲಿಗೆ ಅದು ದೊಡ್ಡ ಸಹಕಾರವನ್ನು ಮಾಡ್ತದೆ ಎನ್ನುವ ದೃಷ್ಟಿಯಿಂದ ಇವತ್ತು ಈ ದೇಶವನ್ನು ಇನ್ನಷ್ಟು ಸದೃಢಗೊಳಿಸಬೇಕು, ಸಮೃದ್ಧಗೊಳಿಸಬೇಕು ಅನ್ನೋ ದೃಷ್ಟಿಯಿಂದ ಆ ರಾಜನ ಸ್ಥಾನ ಮತ್ತೊಮ್ಮೆ ಅವರಿಗೆ ಆ ಆಸನ ಸಿಗಬೇಕು ಅನ್ನುವ ದೃಷ್ಟಿಯಿಂದ ಇವತ್ತು ಈ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಶತಚಂಡಿಕಾ ಯಾಗವನ್ನು ಶ್ರೀಯುತ ಲಕ್ಷ್ಮೀನಾರಾಯಣ ಅವರ ನೇತೃತ್ವದಲ್ಲಿ ಎಲ್ಲ ವೈದಿಕರು ನಡೆಸಿದ್ದಾರೆ. ದುರ್ಗೆಯ ಅವತಾರ ಆಯಿತು ಅಂತಂದರೆ ಅಲ್ಲಿ ಕಂಸನ ಸಂಹಾರ ಆಯಿತು ಅಂತ ಅರ್ಥ. ಕಂಸನ ಸಂಹಾರಕ್ಕೆ ದಿನ ನಿಗದಿ ಆಯಿತು ಅಂತ ಅರ್ಥ. ಕನ್ನಡದಲ್ಲಿ ಕಂಸ ಅಂತ ಹೇಳಿದರೆ ಬ್ರಾಕೆಟ್ ಅಂತ ಅರ್ಥ. ಸಾಮಾನ್ಯವಾಗಿ ಬ್ರಾಕೆಟ್ನ ಒಳಗೆ ಬರೆದದಕ್ಕೆ ಹೆಚ್ಚು ಮಹತ್ವ ಕೊಡಬೇಕಾಗಿಲ್ಲ ಅಂತ ಅರ್ಥ. ಹಾಗಾಗಿ ನಮ್ಮಲ್ಲಿ ಅಂತಹ ಮಹತ್ವ ಕೊಡದೇ ಇರಬೇಕಾದಂತಹ ಅನೇಕ ವ್ಯಕ್ತಿಗಳು ನಮ್ಮಲ್ಲಿ ಇದ್ದಾರೆ. ಹಾಗಾಗಿ ಅಂತಹ ವ್ಯಕ್ತಿಗಳಿಗೆ ಹೆಚ್ಚು ಮಹತ್ವ ಕೊಡಬೇಡಿ, ಅಂಥವರೆಲ್ಲ ಕಂಸದೊಳಗೆ ಇರುವವರು. ಹಾಗಾಗಿ ಅಂಥವ್ರನ್ನೆಲ್ಲ ಬಿಟ್ಟು ಈ ನಮ್ಮ ದೇಶ ಸಮೃದ್ಧವಾಗಿ ಬೆಳೀಲಿಕ್ಕೆ ಯಾರು ಈಗ ಬಂದು ಕೂತಿದ್ದಾರೋ ಅವರನ್ನು ಆ ಬೆಳೆಸಲಿಕ್ಕೆ ನಮ್ಮಲ್ಲೂ ಕೂಡ ನಮ್ಮಿಂದಾಗುವಂತಹ ಸಣ್ಣ ಸೇವೆಯನ್ನು ನಾವೆಲ್ಲ ಸಲ್ಲಿಸಿ ಈ ನಮ್ಮ ದೇಶವನ್ನು ಉಳಿಸುವಲ್ಲಿ ನಮ್ಮದು ಒಂದು ಅಳಿಲ ಸೇವೆಯನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸನ್ನಿಧಿಯಲ್ಲಿ ನಡೆಸಿರುವಂತಹ ಈ ಒಂದು ಚಂಡಿಕಾಯಾಗದಿಂದ ಆ ಭಗವಂತ ಪ್ರೀತನಾಗಿ ಈ ನಮ್ಮ ದೇಶಕ್ಕೆ ಬಂದಂಥ ಎಲ್ಲ ಕ್ಷೋಭೆಯನ್ನು ಕೂಡ ಪರಿಹರಿಸಿ ಮತ್ತೆ ಆ ರಾಜನನ್ನೇ ಆ ಗದ್ದುಗೆಯನ್ನು ಮತ್ತೊಮ್ಮೆ ಏರಿಸುವ ಮೂಲಕ ಈ ರಾಷ್ಟ್ರ ಅದು ರಾಮರಾಜ್ಯ, ರಾಮನ ಪ್ರತಿಷ್ಠೆ ಆಗಿದೆ, ಕೃಷ್ಣನ ಪ್ರತಿಷ್ಠೆಯೂ ಕೂಡ ಇನ್ನು ಆಗಬೇಕಾಗಿದೆ. ಇನ್ನು ಅನೇಕ ಈ ಸನಾತನ ಪರಂಪರೆಯ ಆ ಪುಣ್ಯ ಭೂಮಿಗಳು ಮತ್ತೆ ಅದು ಸನಾತನಿಗಳಿಗೆ ಸಿಗುವಂತಾಗಲಿ ಅಂಥೇಳಿ ಈ ಸನ್ನಿಧಿಯಲ್ಲಿ ಭಗವಂತನ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತಾ ಈ ಒಂದು ಹಾದಿಗಲ್ಲಿನ ಈ ಕ್ಷೇತ್ರ ಹಲವಾರು ಸಾಧನೆಗಳಿಗೆ ಅದು ಸಾಕ್ಷಿಯಾದಂತಹ ಕ್ಷೇತ್ರ. ಮುಂದಿನ ವರ್ಷ ಸಂಘ ಆರಂಭ ಆಗಿ 100ನೇ ವರ್ಷ ಅದು ಆಗಲಿಕ್ಕಿದೆ. ಈ ಒಂದು 100ನೇ ವರ್ಷದ ಸುಸಂದರ್ಭದಲ್ಲಿ ಶ್ರೀಯುತ ಲಕ್ಷ್ಮೀನಾರಾಯಣ ಅವರು ನಮ್ಮ ಪರ್ಯಾಯದ ಅವಧಿಯಲ್ಲಿ ಒಂದು ಉತ್ತಮವಾದಂತಹ ಯೋಜನೆಯನ್ನು ಮಾಡಬೇಕು ಅಂತ ಹೇಳಿ ಅವರಿಗೆ ಒಂದು ಯೋಜನೆಯನ್ನು ಹುಟ್ಟು ಹಾಕಿದರು. ಅದಕ್ಕೆ ಒಂದು ಹೆಸರನ್ನು ಕೂಡ ನೀಡಬೇಕು ಅಂತ ಹೇಳಿದರು. ಶುದ್ಧ ನೈವೇದ್ಯ ಸಮರ್ಪಣಂ ಅಂಥೇಳಿ ಇಲ್ಲಿ ನಮ್ಮ ತೀರ್ಥಹಳ್ಳಿಯ ಕೃಷಿ ಪರಿವಾರ ಸಂಸ್ಥೆಯ ಮೂಲಕ ಈ ನಮ್ಮ ಭಾರತ ದೇಶದಲ್ಲಿ ಎಷ್ಟೆಲ್ಲ ಭತ್ತದ ಆ ಎಲ್ಲ ತಳಿಗಳಿದೆಯೋ ಆ ಎಲ್ಲ ತಳಿಗಳನ್ನು ಮತ್ತೆ ಸಂರಕ್ಷಣೆ ಮಾಡಬೇಕು, ಅದನ್ನು ಉಳಿಸಬೇಕು, ಬೆಳೆಸಬೇಕು. ಆ ಎಲ್ಲ ತಳಿಗಳನ್ನು ಮತ್ತೆ ಬೆಳೆಸಿ ಕೃಷ್ಣನಿಗೆ ಸಮರ್ಪಣೆ ಮಾಡುವಂತಹ ಒಂದು ಯೋಜನೆಯನ್ನು ಅವರು ಮಾಡಬೇಕು ಅಂತ ಯೋಜಿಸಿಕೊಂಡರು. ಅದನ್ನು ಸಂಘ ಆರಂಭ ಆಗಿ 100ನೇ ವರ್ಷದ ಆ ಒಂದು ಸಮಯದಲ್ಲಿ ಅದನ್ನು ಒಂದು ಘೋಷಣೆ ಮಾಡುವಂತಹ ಕೆಲಸವನ್ನು ಆರಂಭಿಸುವಂತಹ ಒಂದು ಯೋಜನೆ ಅದು ಮುಂದಿನ ವರ್ಷ ಈ ಒಂದು ಜಾಗದಲ್ಲಿ ಆಗಲಿಕ್ಕಿದೆ. ಆ ಕೆಲಸವೂ ಕೂಡ ಅದು ನಿರ್ವಿಘ್ನವಾಗಿ ಅದನ್ನು ದೇವರು ನೆರವೇರಿಸಲಿ ಅಂತ ಹೇಳಿ ನಾವು ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥಿಸಿ ನಮ್ಮೆರಡು ಮಾತನ್ನು ಮುಗಿಸ್ತಾ ಇದ್ದೀವಿ. ಶ್ರೀಕೃಷ್ಣ ಅರ್ಪಣ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.